ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲನೇ ಅಧ್ಯಾಯದ 1, 2, 5 ಹಾಗೂ 10 ಮಾರ್ಕ್ಸಿನ ಪ್ರಶ್ನೆಗಳನ್ನು ನಾನು ಚರ್ಚಿಸುತ್ತೇನೆ. ಈ ಮೊದಲನೇದಾಗಿ ನಾನು 1 ಅಂಕದ ಪ್ರಶ್ನೆಗಳ ಬಗೆಗೆ ಚರ್ಚಿಸುತ್ತೇನೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಈ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ನಾನು 1 ಅಂಕ, 2 ಅಂಕ, 5 ಅಂಕ ಹಾಗೂ 10 ಅಂಕದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತೇನೆ. ಹಾಗೂ ನಿಮ್ಮ ಪುಸ್ತಕದ ಹಿಂಬದಿಯಲ್ಲಿ ಬ್ಲೂಪ್ರಿಂಟ್ ಅಳವಡಿಸಲಾಗಿದೆ. ಈ ಬ್ಲೂಪ್ರಿಂಟ್ ಪ್ರಕಾರ ನಾನು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುತ್ತೇನೆ. ಈ ಪ್ರಶ್ನೆ ಪತ್ರಿಕೆ ನಾನು ಡಿಸ್ಕಸ್ ಮಾಡಿದ ನಂತರ ಇದನ್ನು ಆ ಒಂದು ಪ್ರಶ್ನೆ ಹಾಗೂ ಉತ್ತರಗಳನ್ನು ನಿಮ್ಮ ವಾಟ್ಸಪ್ ಗ್ರೂಪಿಗೆ ನಾನು ಹಾಕುತ್ತೇನೆ. ಮೊದಲನೇದಾಗಿ ನಾನು 1 ಅಂಕದ ಪ್ರಶ್ನೆಗಳ ಬಗೆಗೆ ಮಾಹಿತಿಯನ್ನು ಕೊಡುತ್ತೇನೆ. ಈಗ ನಾನು ಇಂಗ್ಲಿಷ್ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಕೂಡ ತಿಳಿಸಿಕೊಡುತ್ತೇನೆ. ಮೊದಲನೇ ಪ್ರಶ್ನೆ, when did India became independent? Answer 1947 August 15. ಭಾರತ ಯಾವಾಗ ಸ್ವತಂತ್ರವಾಯಿತು? 1947 ಆಗಸ್ಟ್ 15ರಂದು ಭಾರತವು ಸ್ವತಂತ್ರವಾಯಿತು. ಇದು 1 ಅಂಕದ ಪ್ರಶ್ನೆಯಾಗಿರುತ್ತದೆ. ಎರಡನೆಯದಾಗಿ, when did the Constitution of India came into force? 1950 January 26 ಇದರ ಆನ್ಸರ್ ಆಗಿರುತ್ತದೆ. ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? 1950 ಜನವರಿ 26ನೇ ತಾರೀಕಿನ ದಿನದಂದು ಭಾರತ ಸಂವಿಧಾನ ಜಾರಿಗೆ ಬಂದಿತು. when was the Indian National Congress framed? Answer 1985. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸು ಯಾವಾಗ ಉದಯಿಸಿತು? 1885ರಲ್ಲಿ ಇದು ಉದಯಿಸಿತು. ನಾಲ್ಕನೇ ಪ್ರಶ್ನೆ, which act transfer power from company to the crown? Crown means British government. Answer, the Government of Indian Act 1958. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಾವ ಕಾಯ್ದೆಯು ಭಾರತದ ಅಧಿಕಾರವನ್ನು ಕಂಪನಿಯಿಂದ ಕ್ರೌನಿಗೆ ವರ್ಗಾಯಿಸಲಾಯಿತು? 1958ರ ಭಾರತ ಸರ್ಕಾರದ ಕಾರಣ. ಐದನೆಯದಾಗಿ, ವಾಟ್ ಈಸ್ ಡೈರಾರ್ಕಿ? ಡೈರಾರ್ಕಿ ಮೀನ್ಸ್ ಡ್ಯುಯಲ್ ಗವರ್ಮೆಂಟ್. ಡೈರಾರ್ಕಿ ಅಂದರೆ ದ್ವಿಸರ್ಕಾರ ಪದ್ಧತಿ. ಇದು 5ನೇ ಪ್ರಶ್ನೆ, 1 ಅಂಕದ ಪ್ರಶ್ನೆಯಾಗಿರುತ್ತದೆ. ಆರನೆಯದಾಗಿ, why was the Simon Commission framed? Answer, to inquire into the report of the 1919 Act. ಸೈಮನ್ ಆಯೋಗವನ್ನು ಏಕೆ ರಚಿಸಲಾಯಿತು? 1919ರ ಕಾನೂನಿನ ಬಗೆಗೆ ವಿಮರ್ಶಿಸಿ ವರದಿ ನೀಡುವುದರ ಸಲುವಾಗಿ 1927ರಲ್ಲಿ ಬ್ರಿಟಿಷ್ ಸರ್ಕಾರವು ಸೈಮನ್ ಆಯೋಗವನ್ನು ನೇಮಕ ಮಾಡಿತು. ನಂತರ 7ನೇ ಪ್ರಶ್ನೆ, what did the Simon Commission recommended? Answer, it recommended in 19
that dominion status to the India. ಸೈಮನ್ ಆಯೋಗವು ಏನನ್ನು ಶಿಫಾರಸು ಮಾಡಿದೆ? ಭಾರತಕ್ಕೆ ಡೊಮಿನಿಯನ್ ಸ್ಥಾನ ನೀಡುವಂತೆ ಇಂಗ್ಲೆಂಡಿನ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಎಂಟನೇ ಪ್ರಶ್ನೆ, when were their round table conference held? 1930, 1931, 1932. ಲಂಡನ್ ನಗರದಲ್ಲಿ 1930, 31, 32ರಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳನ್ನು ನಡೆಸಲಾಯಿತು. 9ನೇ ಪ್ರಶ್ನೆ, ಮೆನ್ಷನ್ ಎನಿ ಒನ್ ಇಂಪಾರ್ಟೆಂಟ್ provision of Government of Indian Act 1935. This is the first one answer. First one federation. Second one distribution of powers, etc. 1935ರ ಭಾರತ ಸರ್ಕಾರದ ಕಾನೂನಿನ ಒಂದು ಮುಖ್ಯಾಂಶಗಳನ್ನು ತಿಳಿಸಿರಿ. ಮೊದಲನೇದಾಗಿ ಸಂಯುಕ್ತ ಪದ್ಧತಿ, ಎರಡನೇದಾಗಿ ಅಧಿಕಾರಗಳ ವಿಭಜನೆ ಮೊದಲಾದವರು. 10ನೇ ಪ್ರಶ್ನೆ, ಮೆನ್ಷನ್ ಎನಿ ಒನ್ ಇಂಪಾರ್ಟೆಂಟ್ ಪ್ರಾವಿಷನ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947. The act provided that on 15 August 1947 two independent dominion ಇಂಡಿಯಾ ಮತ್ತು ಪಾಕಿಸ್ತಾನ 1947ರ ಭಾರತ ಸ್ವಾತಂತ್ರ್ಯದ ಕಾನೂನಿನ ಒಂದು ಮುಖ್ಯಾಂಶವನ್ನು ಬರೆಯಿರಿ. 1947 ಆಗಸ್ಟ್ 15ರಂದು ಭಾರತ ಹಾಗೂ ಪಾಕಿಸ್ತಾನ ಎನ್ನುವ 2 ದೇಶಗಳು ಈ ಕಾನೂನಿನ ಪ್ರಕಾರ ಸ್ವತಂತ್ರವಾದ. Who was the chairman of Boundary Commission? ಸರ್ ಸಿರಿಲ್ ರಾಡ್ಕ್ಲಿಫ್. ಅಂದರೆ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಯಾರು? 12ನೇ ಪ್ರಶ್ನೆ, when was the interim government when? Answer 1946 September 2. ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು? 1946 ಸೆಪ್ಟೆಂಬರ್ 2ರಂದು ಮಧ್ಯಂತರ ಸರ್ಕಾರ ರಚನೆ ಆಯಿತು. From which body was interim government drawn? It was drawn from the newly elected Constituent Assembly of India. ಯಾವ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು? ಹೊಸದಾಗಿ ಚುನಾಯಿತವಾದ ಸಂವಿಧಾನ ರಚನಾ ಸಮಿತಿಯಿಂದ ಮಧ್ಯಂತರ ಸರ್ಕಾರ ರಚಿತವಾಯಿತು ಭಾರತ ದೇಶದಲ್ಲಿ. 14ನೇ ಪ್ರಶ್ನೆ, ಟಿಲ್ when did it remain in office? Answer 1947 August 15. ಎಲ್ಲಿಯವರೆಗೆ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು? 1947 ಆಗಸ್ಟ್ 15ರವರೆಗೆ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು. Who was the vice president of the Viceroy Executive Council? Viceroy ಅವರ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು. When were the first general election held? ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು? 1951 ಅಕ್ಟೋಬರ್ 2, 1952 ಫೆಬ್ರವರಿ. Which country is considered as world largest democracy? India. ಯಾವ ದೇಶವನ್ನು ಜಗತ್ತಿನ ಪ್ರಜಾಸತ್ತಾತ್ಮಕ ದೇಶವೆಂದು ಕರೆಯಲಾಯಿತು? ಭಾರತ ದೇಶವನ್ನು ಜಗತ್ತಿನಲ್ಲಿ ದೊಡ್ಡ
states accepted British sovereign power but enjoyed certain freedom in their internal affairs. This called as paramountcy. Paramountcy ಅಂದರೆ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಸಾರ್ವಭೌಮ ಅಧಿಕಾರವನ್ನು ಒಪ್ಪಿದ್ದರು, ಆದರೆ ಆಂತರಿಕವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಆಡಳಿತ ನಡೆಸಲು ಸ್ವತಂತ್ರವಾಗಿದ್ದವು ಈ ದೇಶೀಯ ಸಂಸ್ಥಾನಿಕರು. What is Operation Polo? Operation Polo is police action. To end this anarchy, the Indian Army entered into Hyderabad in September 1948. This police action is known as Operation Polo. Operation Polo ಎಂದರೆ ಅರಾಜಕತೆಯನ್ನು ಅಂತ್ಯಗೊಳಿಸಲು ಭಾರತದ ಸೈನಿಕ ಪಡೆಯು ಸೆಪ್ಟೆಂಬರ್ 1948ರಂದು ಹೈದರಾಬಾದವನ್ನು ಪ್ರವೇಶಿಸಿತು. ಇದನ್ನು ಪೊಲೀಸ್ ಕಾರ್ಯಾಚರಣೆ ಎಂದು ಕರೆಯಲಾಯಿತು. ಇದಕ್ಕೆ ಆಪರೇಷನ್ ಪೋಲೋ ಎಂದು ಕರೆಯಲಾಗುತ್ತದೆ. ವಾಟ್ ಈಸ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್? ಆಲ್ ಸ್ಟೇಟ್ಸ್ accept a few accede to Indian Union in accordance with their instrument of action. Instrument of action ಎಂದರೇನು? accession ಎಂದರೇನು? ಕೆಲವು ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಷನ್ಗೆ ಸಹಿ ಹಾಕಿ ಭಾರತ ಒಕ್ಕೂಟದಲ್ಲಿ ವಿಲೀನವಾದವು. ಇದನ್ನು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಷನ್ ಎಂದು ಕರೆಯಲಾಗುತ್ತದೆ. Who is responsible for the integration of states? ಸರ್ದಾರ್ ವಲ್ಲಭಾಯಿ ಪಟೇಲ್. ರಾಜ್ಯಗಳ ಏಕೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. When was the State Reorganization Committee framed? Answer: December 1953. ರಾಜ್ಯ ಪುನರ್ರಚನಾ ಆಯೋಗವು ಯಾವಾಗ ರಚಿತವಾಯಿತು? 1953 ಡಿಸೆಂಬರ್ ತಿಂಗಳಲ್ಲಿ ರಾಜ್ಯ ಪುನರ್ರಚನಾ ಸಮಿತಿಯು ರಚಿತವಾಯಿತು. Mention the names of members of SRC: Justice Fazal Ali, K.M. Panikkar and H.M. Kunju. ರಾಜ್ಯ ಪುನರ್ರಚನಾ ಆಯೋಗದ ಸದಸ್ಯರನ್ನು ಹೆಸರಿಸಿರಿ. ನ್ಯಾಯಾಧೀಶರಾದ ಫಜಲ್ ಅಲಿ, K.M. Panikkar, H.M. Kunju. When was State Reorganization Act enacted? Answer: November 1956. ರಾಜ್ಯ ಪುನರ್ರಚನಾ ಕಾಯ್ದೆಯು ಯಾವಾಗ ಅಂಗೀಕಾರವಾಯಿತು? 1956 ನವೆಂಬರ್ ತಿಂಗಳಲ್ಲಿ ರಾಜ್ಯ ಪುನರ್ರಚನಾ ಕಾನೂನು ಜಾರಿಗೆ ಬಂದಿತು. State Reorganization Act created how many states and union territories in 1956? The act provided for creation of 14 states and 6 union territories. ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು? 1960ರಲ್ಲಿ ಬಾಂಬೆಯನ್ನು ಮಹಾರಾಷ್ಟ್ರ ಹಾಗೂ ಗುಜರಾತ್ ರಾಜ್ಯಗಳನ್ನಾಗಿ ವಿಭಜಿಸಲಾಯಿತು. And was Bombay bifurcated? The states of Maharashtra and Gujarat were created in 1960. When was Punjab bifurcated? In 1966, Punjab was divided into Punjab and Haryana. ಪಂಜಾಬ ರಾಜ್ಯವನ್ನು ಯಾವಾಗ ವಿಭಜಿಸಲಾಯಿತು? 1966ರಲ್ಲಿ ಪಂಜಾಬ್ ರಾಜ್ಯವನ್ನು ಪಂಜಾಬ ಹಾಗೂ ಹರಿಯಾಣ ರಾಜ್ಯಗಳಾಗಿ
13. Answer: Andhra Pradesh divided into Andhra and Telangana states in 2013. 2013ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು? ಆಂಧ್ರ ಪ್ರದೇಶ ರಾಜ್ಯವನ್ನು ವಿಭಜಿಸಿ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳನ್ನಾಗಿ ವಿಭಜಿಸಲಾಯಿತು. Who was the Speaker of first Lok Sabha? Answer: Sri G.V. Mavlankar. ಪ್ರಥಮ ಲೋಕಸಭೆಯ ಸಭಾಪತಿಯಾದ ಶ್ರೀ G.V. Mavlankar. ಇಷ್ಟು 1 ಅಂಕದ ಪ್ರಶ್ನೆಗಳು. ಇನ್ನು 2 ಅಂಕದ ಪ್ರಶ್ನೆಗಳು 2 marks questions. I am a discussion. And was Federal Court established and here 1937 and New Delhi. ಫೆಡರಲ್ ನ್ಯಾಯಾಲಯಗಳು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ದೆಹಲಿ 1937. Why was the Simon Commission appointed? The British government appointed a Simon Commission in 1927 to inquire into the report of 1919 Act. Simon Commission ಏಕೆ ನೇಮಿಸಲಾಯಿತು? 1919ರ ಕಾನೂನಿನ ಬಗ್ಗೆ ವಿಮರ್ಶಿಸಿ ವರದಿ ನೀಡುವುದರ ಸಲುವಾಗಿ 1927ರಲ್ಲಿ ಸೈಮನ್ ಕಮಿಷನ್ ಅನ್ನು ನೇಮಿಸಲಾಯಿತು. How many articles and schedules are there in the Act of 1935? The Act contained 321 articles and 10 schedules. 1935ರ ಕಾನೂನಿನಲ್ಲಿ ಎಷ್ಟು ಕಲಮಗಳು ಮತ್ತು ಅನುಸೂಚಿಗಳಿವೆ? 321 ಕಲಮಗಳು, 10 ಅನುಸೂಚಿಗಳನ್ನು ಒಳಗೊಂಡಿದೆ ಈ 1935ರ ಕಾನೂನು. ಈ 2 ಅಂಕದ ಪ್ರಶ್ನೆಗಳಿಗೆ ನಿಮ್ಮ ಪುಸ್ತಕದಲ್ಲಿ ಉಲ್ಲೇಖವಾಗಿರುವಂತೆ ಹೌ ಮೆನಿ ಸ್ಟೇಟ್ಸ್ ಆಫ್ ಬಾಂಬೆ ಡಿವೈಡೆಡ್ ಇಂಟು ಹೇರ್ ಈಗಾಗಲೇ ನಾನು ಡಿಸ್ಕಸ್ ಮಾಡಿರ್ತೇನೆ 2 ಅಂಕದ ಪ್ರಶ್ನೆಗಳ ಬಗ್ಗೆ. ಇನ್ನು 5 ಅಂಕದ 5 mark questions. Write a short notes on interim government. ಮಧ್ಯಂತರ ಸರ್ಕಾರದ ಬಗೆಗೆ ಟಿಪ್ಪಣಿ ಬರೆಯಿರಿ. ಇದಕ್ಕೆ ಸಂಬಂಧಿಸಿದಂತೆ ನಾನು ವಿಡಿಯೋದಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ದ್ವಿತೀಯ PUC ಪುಸ್ತಕದಲ್ಲಿ ಈ ಒಂದು ಮಧ್ಯಂತರ ಸರ್ಕಾರದ ಬಗೆಗೆ ಇರುತ್ತದೆ. ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಇದನ್ನು ಬರೆದಿಡಲು ತಮ್ಮಲ್ಲಿ ಕೇಳಿಕೊಡುತ್ತೇನೆ. ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಫಸ್ಟ್ ಜನರಲ್ ಎಲೆಕ್ಷನ್. ಇದನ್ನು ಕೂಡ ನಾನು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಇದಕ್ಕೂ ಕೂಡ ನೀವು ಆ ಒಂದು ಆನ್ಸರನ್ನು ಆ ಒಂದು ಫಸ್ಟ್ ಜನರಲ್ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಅಂದರೆ ಪ್ರಥಮ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಿಸಿದಂತೆ ಟಿಪ್ಪಣಿ ಬರೆಯಿರಿ. ಇದನ್ನು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಹಾಗೂ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಾಗ ವಿಡಿಯೋದಲ್ಲಿ ನಾನು ವಿಷಯವನ್ನು ಪ್ರಸ್ತಾಪ ಮಾಡುವಾಗ ತಿಳಿಸಿರುತ್ತೇನೆ. ಅದನ್ನೇ ಆ ಉತ್ತರ ಬಂದಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಎಕ್ಸ್ಪ್ಲೇನ್ ದ ಪ್ರೊವಿಷನ್ಸ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947 ಅಂದರೆ ಪ್ರೊವಿಷನ್ಸ್. ಈಗಾಗಲೇ 1947ರ ಕಾನೂನಿನ ಮುಖ್ಯಾಂಶಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಈ 1947ರ ಕಾನೂನಿನ ಇನ್ನೊಂದು ಮುಖ್ಯಾಂಶದ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಚರ್ಚಿಸುತ್ತೇನೆ. The Act provided on 15 August 1947 the appointed date to independent dominions, India and Pakistan. ಇದರಲ್ಲಿ second one, the crown was no longer the source of authority. Third one, the Governor General and Provincial Governor General here act constitutional head. They lost extraordinary powers of legislature. The office of the Secretary of State was abolished. ಈ ರೀತಿ ನಿಮ್ಮ ಪುಸ್ತಕದಲ್ಲಿ ಉಲ್ಲೇಖವಾಗಿರುತ್ತವೆ. ಇವುಗಳನ್ನು ಆ ಒಂದು 1947ರ ಕಾನೂನಿನ ಮುಖ್ಯಾಂಶಗಳನ್ನು ಇದರಲ್ಲಿ
ಬರೀಬೇಕೆಂದುಕೊಂಡು ವಿದ್ಯಾರ್ಥಿಗಳಿಗೆ ಕೇಳಿಕೊಡುತ್ತೇನೆ. ಇನ್ನು ಫೋರ್ತ್ ಒನ್, ಡಿಸ್ಕ್ರೈಬ್ ದ ಆಕ್ಸೆಷನ್ ಆಫ್ ಜುನಾಗಢ್, ಹೈದರಾಬಾದ್ ಆ್ಯಂಡ್ ಕಾಶ್ಮೀರ್. ಇದಕ್ಕೂ ಸಂಬಂಧಿಸಿದಂತೆ ನಾನು ವಿಡಿಯೋದಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ. ಅದನ್ನೇ ಉತ್ತರವನ್ನಾಗಿ ತೆಗೆದುಕೊಳ್ಳಲು ಸೂಚಿಸುತ್ತೇನೆ. ಆ್ಯಂಡ್ ಲಿಸ್ಟ್ ಔಟ್ ಆಫ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ. ಐದನೇ ಪ್ರಶ್ನೆ ಇದನ್ನು ಕೂಡ ನಾನು ಡಿಸ್ಕಸ್ ಮಾಡಿರ್ತೇನೆ. ವಾಟ್ ಈಸ್ ಪಟೇಲ್ ಸ್ಕೀಮ್, ಪಟೇಲ್ ಸ್ಕೀಮ್ ಎಂದರೇನು ಅದನ್ನು ಕೂಡ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರ್ತೇನೆ. ಈ 5 ಅಂಕದ ಎಲ್ಲ ಪ್ರಶ್ನೆಗಳ ಬಗ್ಗೆ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ಮತ್ತು ಇನ್ನು 10 ಮಾರ್ಕ್ಸ್ ಕ್ವಶನ್ಸ್. ಎಕ್ಸ್ಪ್ಲೇನ್ ಇನ್ ಡಿಟೇಲ್ ದ ಗೌರ್ಮೆಂಟ್ ಆಫ್ ಇಂಡಿಯನ್ ಆ್ಯಕ್ಟ್ 1935. ಇದನ್ನು ಯಾವ ರೀತಿ ಬರಬೇಕಂತಂದ್ರೆ, ಒಂದು ವಾರ್ಷಿಕ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕಂತಂದ್ರೆ, 1935 ಕಾನೂನಿನ ಹಿನ್ನೆಲೆ ಹಾಗೂ 1900 ಕಾನೂನಿನ ಮುಖ್ಯಾಂಶಗಳನ್ನು ತಿಳಿಸಿಕೊಟ್ಟಿದ್ದೀನಿ. ಇವೆಲ್ಲವುಗಳನ್ನು ಈ 10 ಅಂಕದ ಪ್ರಶ್ನೆಗಳನ್ನು ಕೇಳಿದಾಗ ಬರೆಯಬೇಕಾಗುತ್ತದೆ. ಎಕ್ಸ್ಪ್ಲೇನ್ ದ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಬಗ್ಗೆ ನಾನು ಹೇಳಿದ್ದೇನೆ, ಹಾಗೂ 1956 ಆ್ಯಕ್ಟ್ ಬಗ್ಗೆ ಹೇಳಿದ್ದೇನೆ. ಇವೆರಡನ್ನೂ ಇಲ್ಲಿ ಒಂದು 10 ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಲು ಸೂಚಿಸುತ್ತೇನೆ. ಎಕ್ಸ್ಪ್ಲೇನ್ ದ ಇಂಟಿಗ್ರೇಷನ್ ಆಫ್ ಸ್ಟೇಟ್ಸ್, ಇದನ್ನು ಕೂಡ ನಾನು ವಿಡಿಯೋದಲ್ಲಿ ಉಲ್ಲೇಖ ಮಾಡಿರುತ್ತೇನೆ. ಇಷ್ಟು ಒಂದು ಮೊದಲನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಗಳಿಗೆ ನಾನು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಿದ್ದೇನೆ. ಮತ್ತು ಅಷ್ಟೇ ಇದರಲ್ಲಿ ಏನಾದರೂ ತಿಳಿಯದೇ ಹೋದರೆ ಭಾಳಷ್ಟು ವಿದ್ಯಾರ್ಥಿಗಳು ನನ್ನ ಜೊತೆಗೆ ವಾಟ್ಸಪ್ ಮುಖಾಂತರ, ಫೋನ್ ಮುಖಾಂತರ ಸಂಭಾಷಣೆ ಮಾಡುವುದಿಲ್ಲ. ಆದರೆ ನಮಗೆ ಯಾವ ರೀತಿ ವಿಷಯ ತಿಳಿಯುತ್ತದೆ ಅಂತಕೊಂಡು ನನಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನೀವೆಲ್ಲ ವಿದ್ಯಾರ್ಥಿಗಳು ಈ ಒಂದು ವಾಟ್ಸಪ್ ಮುಖಾಂತರ, ನನಗೆ ಫೋನ್ ಮುಖಾಂತರ ತಮ್ಮ ಸಮಸ್ಯೆಗಳನ್ನು ತಿಳಿಸಿ ಅದನ್ನು ಪರಿಹರಿಸಿಕೊಳ್ಳಲು ನಾನು ಸೂಚಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.